ಆದ್ರೆ ನಿಮ್ಗೆ ಒಳ್ಳೇದಾಗ್ಲಿ. ಫಸ್ಟ್ ಟೈಮ್ ಆಫೀಸ್ಗೆ ಹೋಗ್ತಾ ಇದ್ದೀರಾ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆದ್ರೆ ನಿಮ್ಗೆ ಯಾಕೆ ದುಡ್ಡು ಬೇಡ? ಜೀವನಕ್ಕೆ ಏನ್ ಮಾಡ್ತೀರಾ? ನಾನು ಡಿಗ್ರಿ ಓದಿದ್ದೀನಿ ಸರ್. ನಮ್ಮಂತವ್ರಿಗೆ ಯಾರು ಕೆಲಸ ಕೊಡ್ತಿರ್ಲಿಲ್ಲ. ಅದಕ್ಕೆ ಈ ದುಡ್ಡು ಕೇಳೋದು ನನಗೆ ಅನಿವಾರ್ಯ ಆಗಿತ್ತು. ಆದರೆ ಇವತ್ತು ನನ್ನ ಕೆಲಸ ಸಿಕ್ಕಿದೆ. ನನ್ನ ಕಷ್ಟಕ್ಕೆ ಮುಕ್ತಿ ಸಿಕ್ಕಿದೆ. ಕೆಲಸ ಸಿಕ್ತಾ? ನಿಮಗ್ ನಿಜವಾಗ್ಲೂ ಕೆಲಸ ಸಿಕ್ತಾ? ನನಗ್ ತುಂಬಾ ಖುಷಿ ಆಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಯಾವ ಕಂಪ್ನಿ? ಯಾರು ನಿಮಗೆ ಕೆಲಸ ಕೊಡ್ಸಿದ್ದು? ನನಗೆ ಕೆಲಸ ಕೊಡಿಸ್ತೋಳು ಒಬ್ಳು ಮಹಾತಾಯಿ ಸರ್. ನನ್ನ ಪಾಲಿನ ದೇವತೆ ಅವಳು. ನನ್ನ ಕಷ್ಟ ಕೇಳಿಸ್ಕೊಂಡು ನನ್ಗೊಂದ್ ಕಡೆ ಕೆಲಸ ಕೊಟ್ಟಿದ್ದಾರೆ ಸರ್. ಸಾಲದು ಅಂತ ನನ್ನ ಹೆಸರ ದೇವ್ರಿಗೂ ಅರ್ಚನೆ ಮಾಡಿಸಿದ್ದಾರೆ. ನನ್ಗೆ ಇವತ್ತು ಕೆಲಸದಲ್ಲಿ ಮೊದಲನೇ ದಿನ ಸರ್. ವಾವ್, ಆಲ್ ದಿ ಬೆಸ್ಟ್. ನಂದು ನಿಮ್ದು ಇಬ್ಬರದು ಇವತ್ತು ಫಸ್ಟ್ ಡೇ ಅಟ್ ವರ್ಕ್. ಕೇಳಕ್ಕೆ ಎಷ್ಟು ಇನ್ಸ್ಪೈರಿಂಗ್ ಆಗಿದೆ ಗೊತ್ತಾ? ನಿಮ್ಗೆ ಕೆಲಸ ಕೊಟ್ಟಿದ್ ಹುಡುಗಿ ಅಂತೂ ಆಸಮ್. ಈಗ ತಾನೇ ಅವ್ರಿಗೆ ಬಾಯ್ ಹೇಳ್ ಬಂದೆ. ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ನೀವು ಸಿಕ್ಕಿದ್ರಿ. ಇನ್ಯಾವತ್ತನ್ನು ಸಿಗಲ್ಲ ಅಂತ ಹೇಳೋದಕ್ಕೆ ನಿಮ್ಗೆ ಕಾರ್ ತಟ್ಟಿದ್ದು ಸರ್. ವಾಟ್? ಅವ್ರು ಇಲ್ಲೇ ಇದಾರಾ? ಪ್ಲೀಸ್ ನನ್ಗೆ ಅವ್ರನ್ನ ತೋರಿಸಿ. ನಾನು ಅವ್ರನ್ನ ನೋಡ್ಲೇಬೇಕು. ಈಗಿನ ಕಾಲದಲ್ಲಿ ಇಷ್ಟೊಳ್ಳೆ ಜನ ಇದ್ದಾರೆ ಅಂದ್ರೆ ರಿಯಲಿ ಗ್ರೇಟ್. ಅದಕ್ಕೆ ಇನ್ನೊಂದ್ ಬುಕ್ಕ ಕೇಳಿ ನಮ್ಗಂತೂ ಫುಲ್ ಖುಷಿ ಆಗೋಯ್ತು. ಆದ್ರೆ ಇದೆಲ್ಲ ಸೋಷಿಯಲ್ ಆಂಗಲ್ ಆಗೋಯ್ತು. ಪರ್ಸನಲ್ ಆಗಿದ್ರೆ ಏನಾದ್ರೂ ಹೇಳೋ. ಪರ್ಸನಲ್ 1,000 ಇದೆ, ಅದ್ರಲ್ಲಿ ಯಾವ ಚೂಸ್ ಮಾಡ್ಲಿ? ಅಣ್ಣ, ಯಾವ್ದಾದ್ರು ಒಂದ್ ಇನ್ಸಿಡೆಂಟ್ ಹೇಳು ಸಾಕು. ಹಾ, ಆತರ ಒಂದ್ ಇನ್ಸಿಡೆಂಟ್ ಇದೆ. ನನ್ ಬರ್ತ್ಡೇ ದಿನ ದಿವ್ಯಾ ಅವರು ಐಸಲ್ಲಿ ಹಾರ್ಟ್ ಸಿಂಬಲ್ ಮಾಡ್ಕೊಟ್ಟಿದ್ರಲ್ಲ. ಇದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ನನಗೆ ನಾಳೆ ಪ್ರೋಗ್ರಾಮ್ ಏನು ಅನ್ನೋದು ಗೊತ್ತಾಗಬೇಕು. ನಾಳೆ ಮುಹೂರ್ತ ಎಷ್ಟೊತ್ತಿಗೆ, ಯಾವ್ಯಾವ ಶಾಸ್ತ್ರ ಇರುತ್ತೆ, ಎಷ್ಟೆಷ್ಟು ಹೊತ್ತಿಗೆ ಏನೇನ್ ಶಾಸ್ತ್ರ ಮಾಡ್ತಾರೆ ಎಲ್ಲ ಗೊತ್ತಾಗ್ಬೇಕು. ಆಗ ನಾನು ಎಲ್ಲಾನು ನೀಟಾಗಿ ಪ್ಲಾನ್ ಮಾಡೋಕ್ ಸಾಧ್ಯ. ಈ ಶಾಸ್ತ್ರ ಸಂಪ್ರದಾಯ ಮುಹೂರ್ತದ ಬಗ್ಗೆ ಎಲ್ಲ ಐ ಹ್ಯಾವ್ ಝೀರೋ ಐಡಿಯಾ. ಅದನ್ನೆಲ್ಲ ನೀನ್ ನನ್ನ ಹತ್ರ ಕೇಳಕ್ಕೂ ಬರ್ಬೇಡ. ಅದೇ ಗೊತ್ತಿಲ್ಲ ಅಂದ್ರೆ ಪ್ಲಾನ್ ಹೆಂಗ್ ಮಾಡೋದು? ಸೊ ಅವ್ರ ಹತ್ರ ನಾನು ಹೋಗಿ ಕೇಳ್ಕೊಂಡ್ ಬರ್ಲಾ? ಕೇಳಿದ್ರೆ ಅವ್ರಿಗೆ ಅನುಮಾನ ಬರಲ್ವಾ? ಮತ್ತೆ ಏನ್ ಮಾಡೋದು? ಬಲ್ಲ ಬಲ್ಲ, ಕೂಲ್ ಡೌನ್. ಮೊದಲು ಟೋಪಿ ಹಾಕೋ. ನೋಡು, ನಂಗೆ ಅಷ್ಟೊಂದು ಗೊತ್ತಿಲ್ಲ, ಆದ್ರೆ ಸ್ವಲ್ಪ ಮಟ್ಟಿಗೆ ನನಗೂ ಗೊತ್ತಿದೆ. ನಾಳೆ ದಿವ್ಯಾ ಗೌರಿ ಪೂಜೆ ಮಾಡಬೇಕು. ಆಗ ಎಲ್ಲರೂ ಅವ್ರ ಜೊತೆನೆ ಇರ್ತಾರೆ. ಅದಾದ್ಮೇಲೆ ಮಂಟಪದಲ್ಲಿ ಪುರೋಹಿತರು ಹುಡುಗಿನ ಕರ್ಕೊಂಡ್ ಬನ್ನಿ ಅಂದಾಗಲೇ
ಅವಳು ಜನರ ಮುಂದೆ ಬರೋದು. ಅಲ್ಲಿವರೆಗೂ ಅವಳು ರೂಮಲ್ಲೇ ಇರ್ತಾಳೆ. ಅವಳ ಜೊತೆಗೆ ಹಬ್ಬ ಅಂದ್ರೆ ಮೇಕಪ್ ಅವರು, ಕಾಸ್ಟ್ಯೂಮ್ ಅವರು, ಇಲ್ಲ ಅವಳು ಫ್ರೆಂಡ್ಸ್ ಇದ್ರೂ ಇರ್ಬೋದು ಅಲ್ವಾ ಡಾರ್ಲಿಂಗು? ಅಕಸ್ಮಾತ್ ದಿವ್ಯನ್ ಜೊತೆ ಅವಳ ರೂಮಲ್ಲಿ ಬೇರೆ ಯಾರು ಇದ್ರು ಅವರನ್ನ ಕ್ಲಿಯರ್ ಮಾಡೋ ಕೆಲಸ ನಂದು. ನೀನ್ ಆರಾಮಾಗಿ ಪ್ಲಾನ್ ಮಾಡ. ಪ್ರೀತಿ ಆಗೋದೇ ಒಂದ್ಸಲ, ಅದ್ ಎಷ್ಟೇ ಕಷ್ಟ ಆದ್ರೂ ಸ್ವಂತ ಮಾಡ್ಕೋಬೇಕು. ನಮ್ ಕಾರ್ತಿಕ್ ಅವ್ರ ತರ. ಅದು ಅವರು ಅವ್ರ ಪ್ರೀತಿ ಕೊಡೋ ಬೆಲೆ. ಅದಕ್ಕೆ ಅಲ್ವಾ ನೀನ್ ಯಾರಿಗೂ ಗೊತ್ತಾಗ್ತಿರೋ ಹಾಗೆ ಡ್ರಾಮಾ ಮಾಡ್ತಿರೋದು. ನಮ್ ಪ್ರೀತಿನ ಶಾಶ್ವತ ಮಾಡ್ಕೋಬೇಕು ಅನ್ನೋದೇನೋ ನಿಜಾನೇ, ಆದ್ರೆ ಅದಷ್ಟು ಸುಲಭನಾ? ಪ್ರೀತಿ ಹಿಂದೆ ಹೋದ್ರೆ ನಮ್ ಸಮಾಜ ಬೇಡದೆ ಇರೋ ಒಂದಷ್ಟು ಬೋರ್ಡ್ ಹಾಕ್ಬಿಡುತ್ತೆ, ಕಟ್ ಹಾಕ್ಬಿಡುತ್ತೆ. ಅದ್ರಲ್ಲೂ ಹುಡುಗಿರ್ಗೆ, ಇನ್ನು ನನ್ನಂತ ಹುಡುಗಿರ್ಗಂತೂ ಕೇಳಲೇಬೇಡಿ. ಗಂಡ್ ಹುಡುಗಿ ಅಂತಾರೆ, ನಮಗೂ ಮನ್ಸಿದೆ ಅನ್ನೋದನ್ನೇ ಮರ್ತು ಬಿಡ್ತಾರೆ. ಯಾಕೆ ನಮ್ಮ ಮನ್ಸಲ್ಲಿ ಪ್ರೀತಿ ಹುಟ್ಟಬಾರ್ದಾ? ಮನ್ಸನ್ನ ಕಲ್ ಮಾಡ್ಕೊಂಡ್ ಬದುಕೋದನ್ನ ಅಭ್ಯಾಸ ಮಾಡ್ಕೊಂಡಿರ್ತೀವಿ ನಿಜ, ಆದ್ರೆ ಮನ್ಸೇ ಕಲ್ಲಲ್ಲ ಅನ್ನೋದು ಯಾರಿಗೂ ಅರ್ಥನೇ ಆಗಲ್ವಲ್ಲ. ಮೂಗಿನ ಮೇಲಿರೋ ಮೂಗುತಿ ಮೇಲ್ ಹುಟ್ಟೋ ಕವಿತೆ ಮೂಗ್ ತುದಿಲ್ ಬರೋ ಕೋಪದ ಮೇಲೆ ಹುಟ್ಟಲ್ಲ. ಸ್ಕರ್ಟು, ಲಂಗಾದಾವಣಿ, ಚೂಡಿದಾರ್ನಲ್ಲೇ ತಮ್ ಹುಡುಗಿರ್ನ ಇಮ್ಯಾಜಿನ್ ಮಾಡ್ಕೊಳ್ಳೋ ಪ್ರೇಮಿಗಳಿಗೆ ಕೈ ತೋಳ್ ಮರ್ಚೋ ಈ ಗೆಟಪ್ಪು ಎಲ್ರಿ ಇಷ್ಟ ಆಗುತ್ತೆ? ಯಾಕಮ್ಮ ಹಾಗೆ ಮಾತಾಡ್ತೀಯ? ದೇವರು ಹಣೆಯಲ್ಲಿ ಬರೆದು ಕಳಿಸಿಬಿಟ್ಟಿರ್ತಾನೆ, ಇಂಥ ಹುಡುಗಿಗೆ ಇಂಥ ಹುಡುಗನೇ ಅಂತ. ನಿನ್ನ ಹುಡುಗ ನಿನ್ನನ್ನು ಹುಡುಕೊಂಡು ಖಂಡಿತ ಬಂದೇ ಬರ್ತಾನೆ. ಹಾಗಂತ ಕನ್ಸ್ ಕಾಣ್ಬೋದು ರಾಯ್ರೆ. ಪ್ರೀತಿಗೆ ಬೇಕಾಗಿರೋದು ಮನಸ್ಸು ಕಣಮ್ಮ. ನೀನ್ ಹೇಗ್ ಕಾಣಿಸ್ತೀಯ ಅಂತಲ್ಲ. ನಿಜ, ಪ್ರೀತಿಗ್ ಬೇಕಾಗಿರೋದು ಮನ್ಸು, ಮನ್ಸಿಗ್ ಬೇಕಾಗಿರೋದು ಪ್ರೀತಿ ಅಲ್ವಾ ರಾಯ್ರೆ? ಆದ್ರೆ ಈ ಸಮಾಜ ಗುಣಕ್ಕಿಂತ ರೂಪಕ್ಕೆ ಹೆಚ್ಚು ಬೆಲೆ ಕೊಡುತ್ತೆ. ತಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಹುಡುಗಿರ್ ನೋಡೋದಕ್ಕೆ ಕ್ಯೂಟ್ ಆಗಿರ್ಬೇಕು, ಬಬ್ಲಿ ಆಗಿರ್ಬೇಕು, ಬೆಳ್ಳಗಿರ್ಬೇಕು, ಚೆನ್ನಾಗಿರ್ಬೇಕು ಅನ್ಕೋತಾರೆ. ಮನ್ಸಲ್ಲಿ ಮನೆ ಮುರಿಯೋ ಯೋಚನೆ ಇಟ್ಕೊಂಡು ಹೊರಗಡೆ ಸುಸಂಸ್ಕೃತೆ ತರ ಸೀರೆ ಉಟ್ಕೊಂಡ್ರೆ ಸಮಾಜದ ಕಣ್ಣಿಗೆ ಸಭ್ಯಸ್ತೆ. ಇನ್ನ ನಂತರ ಬೇರೆ ತರ ಬಟ್ಟೆ ಹಾಕೊಂಡ್ರೆ ಬಜಾರಿ. ಸಮಾಜದ ದೃಷ್ಟಿಲಿ ಪ್ರೀತಿ ಮಾಡೋದಕ್ಕೆ, ಮದ್ವೆ ಆಗೋದಕ್ಕೆ ಬಜಾರಿಗಳು ಆಗ್ಬರಲ್ಲ ಕಣ್ರಿ. ಅಕ್ಕ ನೋಡಿದ್ರೆ ಮೊದ್ಲೇ ಕೋಪದಲ್ಲಿದ್ದಾರೆ, ಸತ್ಯ ನೋಡಿದ್ರೆ ಹೀಗೆಲ್ಲ ಮಾತಾಡ್ತಿದ್ದಾಳೆ. ಏನ್ ಮಾಡೋದೀಗ? ಅಂದ್ರೆ ಏನಿವಾಗ ಸೀರೆ ಉಟ್ಕೊಳ್ಳೋರು ಮನೆ ಆಳ್ರು ಅಂತಾನ? ಅಯ್ಯೋ, ನಾನಲ್ಲಿ ಹಾಗಂದೆ ಭಾವ.
ಸೀರೆ ಉಟ್ರು ಪ್ಯಾಂಟಿ ಶರ್ಟ್ ತೊಟ್ರು ಮನ್ಸಿಗೆ ಪ್ರಾಮುಖ್ಯತೆ ಕೊಡ್ಬೇಕು, ರೂಪಕ್ಕಲ್ಲ ಅಂತಂದೆ. ಒಳ್ಳೇದು ಕೆಟ್ಟದ್ದು ಎಲ್ಲರಲ್ಲೂ ಇರುತ್ತೆ ಕಣ್ರಿ. ಕೆಲವರಲ್ಲಿ ಜಾಸ್ತಿ ಇರುತ್ತೆ, ಕೆಲವರಲ್ಲಿ ಏನ್ ನಿನ್ ಪ್ರಾಬ್ಲಮ್? ನೀನೇ ನನ್ನ ಪ್ರಾಬ್ಲಮ್, ನೀನೇ ನನ್ನ ಸೊಲ್ಯೂಷನ್. ಈ ತರ ಮಾತಾಡಿದ್ರೆ ಯೂಸ್ ಇಲ್ಲ, ಕೆಲ್ಸ ನೋಡ್ಕೋ. ನೋಡ್ತಾನೆ ಇದೀನಲ್ಲ. ನಾನ್ ನಿನ್ ಕೆಲ್ಸನಾ? ನೀನೇ ನನ್ನ ಪ್ರಾಜೆಕ್ಟು. ಆ ಪ್ರಾಜೆಕ್ಟ್ ಚೆನ್ನಾಗಾಗ್ಬೇಕು ಅಂತಂದ್ರೆ ಅದ್ರ ಮೇಲೆ ಕೆಲಸ ಮಾಡ್ಬೇಕಲ್ವಾ? ನಿನ್ನ ಹತ್ರ ನಾನ್ ಸೆನ್ಸ್ ಮಾತಾಡ್ಕೊಂಡು ಕೂತ್ಕೊಳಕ್ ನಂಗೆ ಟೈಮ್ ಇಲ್ಲ. ದಯವಿಟ್ಟು ನಾನು ಬಿಟ್ಬಿಡು. ಬಿಡಲ್ಲ. ಏನ್ ಮಾಡ್ತೀಯಾ? ಕಲೆಕ್ಟರ್ ಸಾಹೇಬ್ರಿಗೆ ಸ್ಟೇಜ್ ಮೇಲೆ ಕರೆದು ಕೆಲಸ ಕೊಟ್ಟೆ ಅಂತ ಕೋಪನಾ? ಮತ್ತೇನಕ್ಕೆ ಕರಿಬೇಕಾಯ್ತು ನನ್ನ? ಮತ್ತೆ ಅವೆಲ್ಲ ಸಿಕ್ದಾಗ ನೀನ್ ಮಾತಾಡಿಸ್ತಿಲ್ಲ, ಅದಕ್ಕೆ ಸ್ಟೇಜ್ ಮೇಲೆ ಕರೆದು ನನ್ನ ಪಕ್ಕದಲ್ಲಿ ನಿಲ್ಸ್ಕೊಂಡೆ. ಹೆಂಗೆ ನಾವು? ಈ ಗಿಮಿಕ್ಸ್ ಎಲ್ಲ ನನ್ನ ಹತ್ರ ವರ್ಕ್ ಆಗಲ್ಲ. ಸ್ಟೇಜ್ ಮೇಲೆ ಎಲ್ರು ಮುಂದೆ ನಿಂಗೆ ಅವಮಾನ ಆಗ್ಬಾರ್ದಂತಾನೆ ಸುಮ್ನೆ ಇದ್ದಿದ್ದು ನಾನು. ನಿನಗೆ ಅವಮಾನ ಆಗ್ಬಾರ್ದಂತಾನೆ ಸುಮ್ನೆ ಇದ್ದಿದ್ದು. ಏನಾಯ್ತೀಗ? ನನ್ ಮಾನ ಅವಮಾನದ ಬಗ್ಗೆ ಎಷ್ಟು ಕೇರ್ ಅಲ್ಲ ನಿಂಗೆ. ನನಗ ಸಾಕು. ನಿನಗೆ ಎಷ್ಟು ಸಲ ಹೇಳಲೆ ನನ್ಗೆ ಇದೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ? 1000 ಸಲ ಹೇಳಿಲ್ವಾ ನಿನ್ಗೆ? ಆದ್ರೂ ಏನಕ್ಕೆ ಹಿಂದೆ ಬಿದ್ದಿದ್ಯಾ? ನನಗೂ ನೀನೇ ನನ್ನ ಹಿಂದೆ ಬರ್ಬೇಕು ಅಂತ ಆಸೆ, ಆದ್ರೆ ಏನ್ ಮಾಡೋದು, ನಿನ್ ಕೇರೇ ಮಾಡಲ್ಲ. ಅದಕ್ಕೆ ನಾನೇ ನಿನ್ ಹಿಂದೆ ಬರ್ತಿದ್ದೀನಿ. ಕೋಪ ಬಂದ್ರೆ ಟೊಮೆಟೊ ತರ ಕಾಣಿಸ್ತೀಯ. ಕೆಂಪಗೆ. ಡೋಂಟ್ ಟಚ್ ಮೀ. ತಾಳಿ ಕಟ್ಟದ್ಮೇಲೂ ಹೀಗೆ ಹೇಳ್ತೀಯಾ? ಶಾಕ್ ಹೊಡಿಯುತ್ತೆ. ಅದಲ್ಲ, ಅದು ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಕಾಲೇಜ್ ಡೇಸ್ ಅಲ್ಲೇ ನಾನ್ ನಿನ್ನನ್ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನೆ ಪಕ್ಕದಲ್ಲಿರೋ ಪಾರ್ಕ್ ಬಂದು ಪ್ರಪೋಸ್ ಮಾಡಕ್ ರೆಡಿ ಇರ್ಲಿಲ್ಲ. ಕಾಲೇಜ್ ಮುಗಿದ್ಮೇಲೆ ಮತ್ತೆ ಎಲ್ಲಿ ನೀನ್ ಸಿಗೋದಿಲ್ವೇನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ನೋಡು, ಆ ದೇವ್ರು ಈ ಮದ್ವೆ ರೂಪದಲ್ಲಿ ನಿನ್ನ ಒಂದ್ ಮಾಡಿದಾನೆ. ಸಾಕು ನೀನ್ ಲೂಸ್ ಟಾಕ್ಸು. ಇದು ಡೆಸ್ಟಿನಿ ಕಲೆಕ್ಟರ್ ಸಾಹೇಬ್ರೆ. ಇಲ್ಲ ಅಂದ್ರೆ ನಾವಿರು ಮತ್ತೆ ಸಿಗಕ್ಕಾಗ್ತಿತ್ತಾ? ನಿನ್ ಹಣೆಲಿ ಆ ದೇವ್ರು ನನ್ನ ಹೆಸರು ಕೆತ್ ಕಳ್ಸಿದಾನೆ. ಯಾವನು ಚೇಂಜ್ ಮಾಡಕ್ಕಾಗಲ್ಲ. ನಿನಗೆ ಕನ್ನಡ ಬರುತ್ತಾ? ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗುತ್ತಾ? ನನ್ನ ಗುರಿ ಬೇರೆ ಇದೆ, ಅದು ನನಗೆ ಇಂಪಾರ್ಟೆಂಟು. ಅಲ್ಲಿವರೆಗೂ ಇದು ಯಾವ್ದ್ರ ಬಗ್ಗೆನೂ ನಾನು ಗಮನ ಕೊಡಲ್ಲ. ಡ್ಯೂ ಅಂಡರ್ಸ್ಟ್ಯಾಂಡ್? ಅಯ್ಯೋ, ಗುರಿ ಪಾಡಂಗ್ ಗುರಿ ಸಾಕ್ಸಿದ್ರೆ ಆಯ್ತು ಬಿಡಪ್ಪ, ನಾನ್ ಅದಕ್ಕೆ ಅಡ್ಡಿ ಬರಲ್ಲ. ನೋಡು, ಈ ಲವ್ ಅಂತಾರ ಗವರ್ಮೆಂಟ್ ಸೈಟ್ ಬುಕ್ ಮಾಡತಾರ. ಒಂದ್ ಅಪ್ಲಿಕೇಶನ್ ಹಾಕಿ ಸುಮ್ನೆ ಬಿಡ್ಬೇಕು. ಅದ್ರ ಪಾಡಂಗ್ ಅದು ಪ್ರೊಸೆಸ್ ಆಗ್ತಾ ಹೋಗ್ತಾ ಇರುತ್ತೆ. ಆ ಗ್ಯಾಪ್ ಅಲ್ಲಿ ಗುರಿ, ತರಕಾರಿ, ಚುರುಮುರಿ, ಅದು ಇದು ಅಂತ ಎಲ್ಲ ನೋಡ್ಕೋಬಹುದು. ಮುಂದೊಂದ್ ದಿನ ಸೈಟ್ ಅಲಾಟ್ ಆದ್ಮೇಲೆ ಆರಾಮಾಗಿ ಸಂಸಾರ ಮಾಡ್ಬೋದು. ಕಮಿಟ್ ಆಗ್ಬಿಡೋಣ. ಓ, ಆಮೇಲೆ ನೋಡ್ಕೊಳ್ಳೋಣ, ತಲೆ ಕೆಡಿಸ್ಕೋಬೇಡ. ಕರ್ಮ ಕಾಂಡ, ನಿನಗ್ ಬುದ್ಧಿ ಹೇಳ್ತೀನಲ್ಲ. ನಾನ್ ಸೆನ್ಸ್. ಎಲ್ಲ ಹೋಗ್ತಿದ್ಯಾ? ಈ ಋತುವಿಂದ ದೂರ ಆಗಕ್ ಸಾಧ್ಯನೇ ಇಲ್ಲ. ನೋಡ್ತಾ ಇರು, ಮುಂದೊಂದ್ ದಿನ ನನ್ನ ಹತ್ರಕ್ಕೆ ಬಂದು ಮಂಡಿ ಊರಿ, ಋತು ನೀನ್ ಬಿಟ್ಟಿರೋದಕ್ಕಾಗದೇ ಇಲ್ಲ ಅಂತ ಗೋಗರಿತ್ಯ. ಹಾಗ್ ಮಾಡ್ತೀನಿ. ಅಕಸ್ಮಾತ್ ನೀನ್ ಬಂದಿಲ್ಲ ಅನ್ಕೋ, ಹಣ್ಣನ್ ಮುತ್ಕಿ ಆಗೋವರೆಗೂ ಕಾಯ್ತೀನಿ. ನಂದೊಂಥರ ಶಬರಿ ಪ್ರೇಮ ಇದ್ದಂಗೆ, ಸ್ಟ್ರಾಂಗ್ ಅಂಡ್ ಪವರ್ಫುಲ್, ಯಾವ್ದಕ್ಕೂ ಜಗ್ಗಲ್ಲ ಕುಗ್ಗಲ್ಲ. ಅರ್ಥ ಆಯ್ತೇನೋ ಪೆದ್ಮುಂಡದೆ? ಏನ್ರು ಅನ್ಕೊಂಡಿದ್ದೀರಾ ನೀವು? ಇಷ್ಟ ಕಷ್ಟಪಟ್ಟು ಮಾಡಕ್ ಹೊರಟಿರೋ ಮದ್ವೆನ ಮುರಿಯಕ್ ಹೊರಟಿದ್ದೀರಾ? ನನ್ನ ಹುಡುಗ್ರೇನ್ರೋ ನೀವು? ಅಕ್ಕನ್ ಮದ್ವೆ ಆಗ್ಬೇಕು, ಅವಳು ಕಾರ್ತಿಕ್ ಒಂದಾಗ್ಬೇಕು, ಅವಳು ದೊಡ್ಡ ಮನೆ ಸೊಸೆ ಆಗ್ಬೇಕು ಅಂತ ನಾನ್ ಕನ್ಸ್ ಕಾಣ್ತಿದ್ರೆ ನನ್ ಕನ್ಸಿಗೆ ಬೆಂಕಿ ಇಡ್ತಾ ಇದ್ದೀರಲ್ರೋ. ನಿನ್ ಲೈಫ್ ಬಗ್ಗೆನೇ ಯೋಚನೆ ಮಾಡ್ತಿದ್ವಿ. ಏನ್ ನನ್ ಲೈಫ್? ಏನ್ ನನ್ ಲೈಫ್ ಅಂತ? ನನ್ ಲೈಫ್ ಬಗ್ಗೆ ಯೋಚನೆ ಮಾಡೋದಕ್ಕೆ ನನಗೆ ಪುರ್ಸತ್ತಿಲ್ಲ.
ನಿಮ್ಗಳ್ದೇನ್ರ ಮಧ್ಯದಲ್ಲಿ? ನಾನ್ ನಿಮ್ಗೇನ್ ಹೇಳ್ತೀನೋ ಅಷ್ಟು ಮಾಡಿ ಸಾಕು. ಅಮೂಲ್ ಬೇಬಿ ಹತ್ರ ಹೋಗಿ ಏನ್ ಸತ್ಯ ಹೇಳ್ತೀರಾ? ದಿವ್ಯಕ್ಕ ಬಾಲ ಪ್ರೀತಿಸ್ತಿದ್ದಾರೆ, ದಿವ್ಯಕ್ಕ ಬಾಲನ್ ಜೊತೆ ಓಡ್ ಹೋಗೋದಕ್ಕೆ ರೆಡಿ ಆಗಿದ್ದಾಳೆ ಅಂತನಾ? ಇದನ್ನೆಲ್ಲ ಮಾಡಿದ್ರೆ ನೀವು ನನ್ಗೆ ಉಪಕಾರ ಮಾಡಲ್ಲ, ನನ್ ಲೈಫ್ಗೆ ಅಪಕಾರ ಮಾಡ್ತೀರಾ. ನಮ್ ಮನೆ ಮಾನ ಮರ್ಯಾದೆನ 3 ಕಾಸಿಗೆ ಹರಾಜ್ ಹಾಕ್ಬೇಕು ಅಂತಿದ್ದೀರಾ. ಈಗಾಗ್ಲೇ ಒಂದ್ಸಲ ನಿಂತಿರೋ ಮದ್ವೆನ ಮತ್ತೆ ನಿಲ್ಲಿಸ್ಬೇಕಂತಿದ್ದೀರಾ. ಅಷ್ಟಕ್ಕೂ ಆ ಬಾಲ ಇಂಥವ್ನು ಅಂತ ನಿಮ್ಗೆ ಗೊತ್ತಿದೆ ತಾನೆ. ಅಂತವನ್ ಜೊತೆ ಮದ್ವೆ ಆದ್ರೆ ಅಕ್ಕ ಚೆನ್ನಾಗಿರ್ತಾಳ? ಅವಳು ಬದುಕನ್ನ ನಾನೇ ಹಾಳು ಮಾಡ್ಬೇಕು ಅಂತೀರಾ? ನನಗ್ ದಿವ್ಯಕ್ಕನ್ ಸುಖ ಸಂತೋಷನೇ ಮುಖ್ಯ, ಈ ಮದ್ವೆನೇ ಮುಖ್ಯ. ಅದಕ್ಕೆ ಯಾವನಾದ್ರೂ ಅಡ್ಡ ಬಂದ್ರೆ ನಾನ್ ಮಾತ್ರ ಸುಮ್ನಿರಲ್ಲ. ಇದೇ ಕೊನೆ, ಇದ್ರ ಬಗ್ಗೆ ನಾನು ಇನ್ನೊಂದ್ಸತಿ ಮಾತಾಡಲ್ಲ. ಅರ್ಥ ಆಗಿದೆ ಅಂದ್ಕೋತೀನಿ. ಏನ್ ಇಲ್ಲಿ ಬರೋದಕ್ಕೆ ಹೇಳ್ದೆ? ಓ, ಸ್ಟೇಜ್ ಮೇಲೆ ಕೌಂಟರ್ ಕೊಡೋದಕ್ಕಾಗ್ಲಿಲ್ಲ ಅಂತ ಇಲ್ಲಿ ಬರೋದಕ್ಕೆ ಹೇಳಿದ್ಯಾ? ಕೊಚ್ಚೆ ಮೇಲೆ ಕಲ್ ಹಾಕಿ ನಾನ್ ಯಾಕೆ ಸಿಡಿಸ್ಕೊಳ್ಳಿ? ನನ್ನನ್ ಯಾಕೆ ಈ ರೀತಿ ಕೂಡ ಹಾಕಿ ಟಾರ್ಚರ್ ಕೊಡ್ತಿದ್ಯಾ? ನಿನ್ಗೇನು ಅನ್ಸದೇ ಇಲ್ವಾ? ಸ್ವಂತ ಅಕ್ಕ ಕಣೆ ನಾನು, ನನಗಷ್ಟು ಫ್ರೀಡಮೇ ಇಲ್ವಾ? ಹೇಳ್ಕೊಳ್ಳೋದಕ್ಕೆ ನಂದೇ ಮದ್ವೆ, ಒಳ್ಳೆ ಜೈಲಲ್ಲಿ ಇರೋ ತರ ಇದ್ದೀನಿ. ಸುತ್ತ ನಿನ್ ಕಪಿ ಸೈನ್ಯ ಬೇರೆ. ನೀನ್ ಮಾಡಿದ ಕೆಲ್ಸಕ್ಕೆ ನಿನ್ಗಿದೇ ಬಹುಮಾನ ಸಿಗೋದು. ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಮಾತ್ ಕೇಳಿಲ್ವಾ? ಮದ್ವೆ ಮುಗಿಯೋವರೆಗೂ ನಿನ್ಗಿದೇ ಗತಿ. ನೋಡು ಸತ್ಯ, ನಾನು ಕಾರ್ತಿಕ್ನೇ ಮದ್ವೆ ಆಗ್ತೀನಿ ಅಂತ ಡಿಸೈಡ್ ಆಗಿದ್ದೀನಿ. ನಾನು ಎಲ್ಲೂ ಓಡೋಗಲ್ಲ. ವಾಶ್ರೂಮ್ ಹೋಗ್ಬೇಕು ಅಂದ್ರು ಅವ್ರಗಳ ಪರ್ಮಿಷನ್ ಕೇಳ್ಬೇಕಾ? ಆ ದರಿದ್ರ ಬಾಳು ನನಗ್ ಬೇಕಾಗಿಲ್ಲ. ನಾನು ಹುಚ್ಚಿಡ್ದಂಗ್ ಆಗ್ತಿದೆ. ಮೊದ್ಲು ಅವ್ರನ್ನ ಇಲ್ಲಿಂದ ಕಳ್ಸು. ಕರ್ಮ ಅಂತ ಒಂದ್ ಪದ ಇದೆ, ಗೊತ್ತಾ ನಿನಗೆ? ಅದ್ ಯಾವಾಗ್ಲೂ ಸ್ವಯಾರ್ಜಿತ ಅಂತೆ. ಬೇರೆ ಅವರಿಂದ ನಮಗ್ ತೊಂದ್ರೆ ಆಗಲ್ಲ. ತೊಂದ್ರೆ ಆಗಿದ್ರೆ ಅದ್ ನಮ್ಮಿಂದಾನೆ, ನಮ್ ಕರ್ಮಗಳಿಂದಾನೆ. ಇವತ್ತಿನ ನೀನ್ ಈ ಪರಿಸ್ಥಿತಿಗೂ ನೀನೇ ಕಾರಣ. ನೀನೇ ಮಾಡ್ಕೊಂಡಿರೋದು. ಅನ್ಭವಿಸದೆ ಬೇರೆ ದಾರಿ ಇಲ್ಲ. ಸಾರಿ ಕಣೆ ಸತ್ಯ, ಬಾಲ ನಂಬಿ ಮೋಸ ಹೋಗಿದೆ ಅಂತ ನನಗೆ ಅರ್ಥ ಆಗಿದೆ. ಆ ಬಾಲ ನನಗ್ ಮೋಸ ಮಾಡಿದ್ದಾನೆ. ಇನ್ನು ಕಾರ್ತಿಕ್ ನನ್ನನ್ನು ಪ್ರೀತಿ ಮಾಡ್ತಿದ್ದಾನೆ. ಅವನನ್ನೇ ಮದ್ವೆ ಆಗೋದು ಸರಿ ಅನ್ನೋದು ನನಗೂ ಅರ್ಥ ಆಗಿದೆ ಕಣೆ. ಏನು ಹೊಸ ಡ್ರಾಮಾನ? ಇಲ್ಲ ಸತ್ಯ, ನಾನ್ ನಿಜ ಹೇಳ್ತಿದ್ದೀನಿ. ನಾನ್ ಎಲ್ಲೂ ಹೋಗಲ್ಲ. ಪ್ಲೀಸ್ ಕಣೆ, ನನ್ನ ನಂಬು. ನಂಬಿಕೆ ಅನ್ನೋದು ಇನ್ನೊಬ್ರಿಂದ ತಗೊಳ್ಳೋ ವಿಷಯ ಅಲ್ಲ, ನಾವಾಗ ನಾವೇ ಪಡ್ಕೊಳ್ಳೋ ವಿಷಯ. ಇವತ್ತಿನವರೆಗೂ ನೀನ ಪ್ರಯತ್ನ ಮಾಡ್ಲೇ ಇಲ್ಲ. ನಿನ್ ಬಗ್ಗೆ ಪ್ರೀತಿ, ಒಂದ್ ಲೆವೆಲಿಗೆ ಅಕ್ಕ ಅನ್ನೋ ಗೌರವ, ಕಾಳಜಿ ಎಲ್ಲ ಇದೆ. ಆದ್ರೆ ನಂಬಿಕೆ ಮಾತ್ರ ಇಲ್ಲ. ಪ್ಲೀಸ್ ಸತ್ಯ, ಇದ್ ಒಂದ್ಸಲ ನನ್ನ ನಂಬು. ನಿನ್ ಗ್ಯಾಂಗ್ ನ ಹೊರಗಡೆ ಕಳ್ಸು. ನಾನ್ ನನ್ ಮದ್ವೆನ ಎಂಜಾಯ್ ಮಾಡ್ಬೇಕು ಕಣೆ. ಅಯ್ಯ, ಅವ್ರಿರೋದು ಹೊರಗೆ, ಅವ್ರೇ ನಿನ್ ತಲೆ ಮೇಲೆ ಬಂದ್ ಕೂತಿದಾರ. ನಿನ್ ಮದ್ವೆನ ನಿನ್ ರೂಮ್ ಒಳಗೆ ಎಂಜಾಯ್ ಮಾಡ್ಬೋದು, ಅದಕ್ಕೆ ಯಾರ ಅಡ್ಡಿನೂ ಇಲ್ವಲ್ಲ. ಸತ್ಯ, ಪಂಜರದಲ್ಲಿ ಕೂಡ ಹಾಕಿ ಎಂಜಾಯ್ ಮಾಡೋ ಅಂದ್ರೆ ಹೇಗೆ ಸಾಧ್ಯ? ಪಂಜರದಲ್ಲಿ ಇಟ್ಟಿಲ್ಲ ಅಂದ್ರೆ ನಮ್ ಗಿಳಿ ಹಾರೋಗುತ್ತಲ್ಲ. ಅಲ್ಲಿವರೆಗೂ ನೀನ್ ನನ್ ಜವಾಬ್ದಾರಿ.
ಅವ್ರಿಗೇನೋ ಸಮಾಧಾನ ಹೇಳಿದೆ. ಆದರೆ ನನ್ನ ಮನಸ್ಸಲ್ಲಿ ಬಿರುಗಾಳಿ ಇದ್ದಿದೆ. ಜಾತಕ ಹೊಂದಾಣಿಕೆ ಆಗಿರೋದು ಕಾರ್ತಿಕ್ ಮತ್ತು ಸತ್ಯಂತು. ಆದರೆ ಮದುವೆ ಆಗ್ತಿರೋದು ದಿವ್ಯಾ ಕಾರ್ತಿಕ್ದು. ಕಾರ್ತಿಕ್ ಪ್ರೀತಿಸಿದ್ದು ದಿವ್ಯನ್ನ, ಸತ್ಯ ಪ್ರೀತಿಸಿದ್ದು ಕಾರ್ತಿಕನ್ನ. ಪಾಪ ಸತ್ಯ ಎಲ್ಲ ಮನಸ್ಸಿನ ಒಳಗನೆ ಇಟ್ಕೊಂಡು ಒತ್ತಾಡ್ತಾ ಇದ್ದಾಳೆ. ಆದರೆ ಈಗ ಯಾರೂ ಏನೂ ಮಾಡೋ ಪರಿಸ್ಥಿತಿಯಲ್ಲಿಲ್ವೇ? ಭಗವಂತ, ಇದೇನಪ್ಪ ನಿನ್ನ ಆಟ? ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಬೆಳಿಗ್ಗೆ ಬೇಗ ಎದ್ದೇಳಬೇಕು. ನಡೀರಿ, ಹೋಗಿ ಮಲ್ಕೊಳ್ಳಿ. ನೀ ಬಾ, ಕೂತ್ಕೋ ಬಾ. ಏನಪ್ಪ? ಕಾರ್ತಿಕ್, ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ, ಸರಿಯಾದ ಉತ್ತರ ಕೊಡ್ತೀಯಲ್ಲ? ಏನಪ್ಪ ಇಷ್ಟೊತ್ತಲ್ಲಿ ಪ್ರಶ್ನೆ ಗಿಶ್ನೆ ಅನ್ಕೊಂಡು? ನಾಳೆ ಮದ್ವೆಲಿ ನೀವು ಓಡಾಡ್ಬೇಕು, ರೆಸ್ಟ್ ಮಾಡೋದ್ ಬೇಡವಾ? ಹೋಗಿ ಮಲ್ಕೊಳ್ಳಿ. ಮದುವೆ ಬಗ್ಗೆನೇ ದಿವ್ಯಾ ಮೇಲೆ ನಿಜವಾಗಲೂ ಮನಸ್ಸು ಅವಳನ್ನ ಮದುವೆ ಆಗೋದಿಕ್ಕೆ ಏನೇ ಪಿನ್ನಲ್ಲೇ ಚುಚ್ಚಿ ಸಾಯಿಸ್ಬೇಕು ಅಂತಿದ್ಯಾ? ರಮ್ಯಾ, ನಿನಗಾದ್ರೆ ಮಾಡು. ಹುಡುಗಿರ್ ವಿಷಯ ಇವಳಿಗೇನ್ ಗೊತ್ತು? ಮೆಲ್ಲಗ್ ಮಾತಾಡ್ರಿ, ನಿನ್ ಧ್ವನಿ ಸೂರ್ ಕಿತ್ತು ಹೋಗ್ತಾ ಇದೆ. ಮದ್ವೆ ಮನೆ ಅನ್ನೋದು ಜ್ಞಾಪಕ ಇರ್ಲಿ. ಅದನ್ನ ನಿನ್ ಮೊಮ್ಮಗಳಿಗೆ ಹೇಳು. ಇವಳು ಯಾವತ್ತಾನೆ ಮೆತ್ತಗ್ ಮಾತಾಡ್ತಾಳೆ. ನಾನಾದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಸಾಫ್ಟ್ ಆಗಿ ಮಾತಾಡ್ತೀನಿ. ಅಮ್ಮ ತಾಯಿ, ನಾನು ಯಾರಿಗೇನು ಹೇಳಲ್ಲ. ನಿಮ್ಮತ್ತೆ ಗೌರಿ ಪೂಜೆಗೆ ಹೊತ್ತಾಯ್ತು ಅಂತ ಹೇಳಿ ಕಳ್ಸಿದ್ರು, ಅದಕ್ಕೆ ಬಂದ್ವಿ. ಇನ್ನೂ ನೀನ್ ಸಿಂಗಾರ ಮುಗ್ದಿಲ್ವಾ? ಬೇಗ ಬೇಗ ರೆಡಿಯಾಗಿ. ಏನ್ ದಾಡಿ ನಿನ್ಗೆ? ದಿವ್ಯಾ, ಸೀತಾ ಅವರು ಒಂದೇ ಸಮನೆ ಅವಸರ ಮಾಡ್ತಿದಾರೆ ಕಣೆ. ದಿವ್ಯಾ ರೆಡಿ ಆದ್ಲಾ, ದಿವ್ಯಾ ರೆಡಿ ಆದ್ಲಾ ಅಂತ. ಬೇಗ ಹೊರಡಮ್ಮ. ರೆಡಿ ಆಗಕ್ಕೆ ಟೈಮ್ ಆಗತ್ತೆ ಅಂತ ಹೇಳೋಗಮ್ಮ. ಅವ್ರಿಗೆ ಅಷ್ಟೊಂದು ಅರ್ಜೆಂಟ್ ಇದ್ರೆ ಹಿಂಗೆ ಬಂದ್ಬಿಡ್ತೀನಿ. ದಿವ್ಯಾ ಬಿಡ್ತು ಅನ್ನೆ. ನಾಳೆಯಿಂದ ನೀನು ಅವ್ರ ಜೊತೆಗೆ ಇರ್ಬೇಕು. ಸ್ವಲ್ಪ ತಾಳ್ಮೆಯಿಂದ ಕಲ್ತ್ಕೋ. ಮೊದಲು ಅವ್ರು ಏನೇ ಹೇಳಿದ್ರು ಸರಿ ಅನ್ನೋದನ್ನು ಕಲ್ತ್ಕೋ. ಇಲ್ಲಿ ತಿರುಗುತ್ತರ ಕೊಟ್ಟ ಹಾಗೆ ಅವ್ರಿಗೂ ತಿರುಗುತ್ತರ ಕೊಟ್ಟು 3 ದಿನಕ್ಕೆ ಸಂಬಂಧ ಹಾಳು ಮಾಡ್ಕೋಬೇಡ. ಒಂದೇ ಒಂದ್ ದಿನಕ್ಕೆ ಹಾಳಾದ್ರೂ ನಾನೇನ್ ತಲೆ ಕೆಡ್ಸ್ಕೊಳಲ್ಲ. ದಿವ್ಯಾಕ್ಕ, ಇದ್ದೇ ಕಡೆ ಇನ್ನೊಂದ್ಸತಿ ಈ ತರ ಮಾತಾಡಿದ್ರೆ ಅಕ್ಕ ಅಂತಾನೂ ನೋಡಲ್ಲ. ಇವಾಗ ಏನ್ ಮಹಾ ನೋಡ್ಕೋತಾ ಇದೀಯಾ? ಬಿದ್ರೆ ಆಳಿಗೊಂದ್ ಕಲ್ಲು ಅಂತಾರಲ್ಲ, ಆ ರೀತಿ ಆಗಿದೆ ನನ್ನ ಪರಿಸ್ಥಿತಿ. ಎಲ್ಲರೂ ಬುದ್ಧಿ ಹೇಳೋರೆ. ಮದ್ವೆ ಹೆಣ್ಣು ಕಣೆ ನೀನು, ಸ್ವಲ್ಪ ತಾಳ್ಮೆ ತಂದ್ಕೊಳೆ.
ಇಷ್ಟೊಂದು ಕೋಪ ಒಳ್ಳೇದಲ್ಲಮ್ಮ. ರಮ್ಯಾ, ಅವಳನ್ನ ರೆಡಿ ಮಾಡಿ ಕರ್ಕೊಂಡು ಬಾಮ್ಮ. ನಾವಲ್ಲಿ ಹೋಗಿ ನೋಡ್ತೀವಿ ಏನಾಗ್ತಿದೆ ಅಂತ. ಸತ್ಯ, ನಾನು ಕೇಳಬೇಕು ಅಂತ ಅನ್ಕೊಂಡಿದ್ದೆ, ಅದೇನದು ಇವಳು ರೂಮ್ ಮುಂದೆ ಅಷ್ಟು ಜನ ಹುಡುಗರು ಗುಂಪು ಕಟ್ಕೊಂಡು ನಿಂತಿರ್ತಾರೆ? Z+ ಸೆಕ್ಯೂರಿಟಿ ಗಿರ್ಜಮ್ಮ. ನಿನ್ ಮೊಮ್ಮಗಳಿಗೆ VIP ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಆದಾಗೆ ಈ ಸಲನೂ ಆಗ್ಬಾರ್ದಲ್ವಾ, ಅದಕ್ಕೆ. ಮದ್ವೆ ನಡಿಬೇಕು ಅಂದ್ರೆ ನಾವೆಲ್ಲ ಸ್ವಲ್ಪ ಕಷ್ಟ ಪಡ್ಲೇಬೇಕು. ಅಪ್ಪ, ಹಾಗಾದ್ರೆ ನಮ್ಗೆ ಯಾವ ಯೋಚನೆನೂ ಇಲ್ಲ, ನಿರಾಳವಾಗಿರ್ಬೋದು. ಸತ್ಯ, ಇವಳ ಬೇಗ ರೆಡಿ ಮಾಡಿ ಕರ್ಕೊಂಡು ಬರೆ, ನಾವು ಹೋಗಿರ್ತೀವಿ. ಇಡಿ, ಬೇಗ ಬೇಗ ರೆಡಿ ಆಗೋ. ಲೈ ಸತ್ಯ, ಆ ಹುಡುಗರ್ನ ಎಲ್ಲಾದ್ರೂ ಕಳ್ಸೆ, ತುಂಬಾ ಮುಜುಗರ ಆಗ್ತಿದೆ. ಒಂದೇ ಒಂದ್ ದಿನಕ್ಕೆ ಸಂಬಂಧ ಹಾಳು ಮಾಡ್ಕೊಳ್ಳೋರ್ನ ಇಂಥ ಸೆಕ್ಯೂರಿಟಿಲೇ ಕಾಯ್ಬೇಕು. ಆಗ್ಲೇ ಏನೋ ಕರ್ಮ ಅಂದ್ಯಲ್ಲ, ಸ್ವಂತ ಅಕ್ಕಂಗೆ ಟಾರ್ಚರ್ ಕೊಟ್ಟು ನೀನ್ ಕರ್ಮಾನ್ ಕಟ್ಕೋತಿದ್ಯಾ, ನೆನ್ಪಿಟ್ಕೋ. ಆಗ್ಲಿ ಬಿಡು, ನನಗೇನು ಚಿಂತೆ ಇಲ್ಲ. ಅಪ್ಪ ಹೇಳ್ತಿರ್ಲಿಲ್ವಾ, ಒಳ್ಳೆ ಕೆಲಸ ಮಾಡೋರ್ಗೆ ಬರೀ ಒಳ್ಳೆ ಕರ್ಮ ಮಾತ್ರ ಜಮಾ ಆಗೋದು. ನಿನಗಿವೆಲ್ಲ ಎಲ್ಲ ಅರ್ಥ ಆಗತ್ತೆ ಬಿಡು. ಸದ್ಯಕ್ಕೆ ನಾನು ಕೊಡ್ತಾ ಇರೋ VIP ಟ್ರೀಟ್ಮೆಂಟ್ನ ಎಂಜಾಯ್ ಮಾಡು. ಎಷ್ಟು ಜನಕ್ಕೆ ಸಿಗುತ್ತೆ ಇಂಥ ಚಾನ್ಸ್ ಅಲ್ವಾ ರಮ್ಯಾ? ಸರಿ, ಬೇಗ ಹೂವು ಮುಡಿಸ್ಕೊಂಡು ಕರ್ಕೊಂಡ್ ಬಾ. ನಾನು ಇಲ್ಲೇ ಇದ್ರೆ ತಲೆ ತಿಂತಾಳೆ. ಹಲೋ, ಕೋಟೆ ಮಣ್ಣಿಂದ ಹೆಚ್ಚು ಕಮ್ಮಿ 10 ಕಿಲೋಮೀಟರ್ ನಡ್ಕೊಂಡ್ ಬಂದಿದೀವಿ. ಒಂದೇ ಒಂದ್ ಕಡೆ ಸಿಗ್ನಲ್ ಬೇಡವಾ? ಲೋ, ಕಾರ್ಡ್ ಕಣೋ ಇದು, ಅದಕ್ಕೆ ಸಿಗ್ತಾ ಇಲ್ಲ. ಲೋ, ಒಂದ್ ಕಡೆ ಸಿಗ್ನಲ್ ಸಿಕ್ತು. ಲೋ ಮಗ, ಮೊದ್ಲು ಕಾಲ್ ಮಾಡು. ಬಾಲ ಸ್ಟೇಷನ್ ಅಲ್ಲೇ ಇದಾನೋ ಇದು ಅಂತ ಕೇಳು. ಕರೆಕ್ಟ್. ಲೋ, ಯಾರು ಫೋನೇ ಪಿಕ್ ಮಾಡ್ತಿಲ್ಲ. ಅಲೋ, ಬಾಲ ಸ್ಟೇಷನ್ ಅಲ್ಲಿ ಇದಾನೋ ಇಲ್ಲೋ ಅಂತ ಹೆಂಗ ತಿಳ್ಕೊಳ್ಳೋದು? ಮಗ, ಇನ್ನೊಂದ್ಸಲ ಟ್ರೈ ಮಾಡು. ಇಲ್ಲಿ ಮಾಡಿದ್ರು ಕಣೋ. ಕೇಳು. ಹಲೋ ಸರ್, ನಾನು ಸಚಿನ್ ತಮ್ಮ. ಅವತ್ತು ಒಂದ್ ಕಸ್ಟಮರ್ನ ಕೊಟ್ಟಿದ್ದಲ್ಲ, ಅವ್ನು ಹೇಗಿದ್ದಾನೆ? MC ಸರ್, ಫ್ಲೋನಲ್ಲಿ ಹೇಳ್ಬಿಟ್ಟೆ. ಅವತ್ತು ಬಾಲವನ್ನ ನಾವು ಹಿಡ್ಕೊಟ್ಟಿದ್ವಲ್ವಾ, ಅವ್ನು ಹೇಗಿದ್ದಾನೆ? ಅದೇ ಸರ್, ಅವತ್ತು ಸತ್ಯ ಅರೆಸ್ಟ್ ಮಾಡಿಸಿದ್ದು, ದಿವ್ಯಕ್ಕನ್ನ ಎತ್ತಕೊಂಡು ಹೋಗೋಕ್ ಪ್ಲಾನ್ ಮಾಡಿದ್ನಲ್ಲ, ಅವನೇ. ಅವನ್ ಕೇಳ್ಕೊಂಡು ಇಲ್ಲಿಗೆ ಯಾಕ್ರಿ ಫೋನ್ ಮಾಡಿದೀರಾ? ಅವ್ನು ಈಗಾಗ್ಲೇ ಬೇಲ್ ಸಿಕ್ಕು ಆಗ್ಲೇ ಹೊರಗಡೆ ಹೋದ್ನಲ್ಲ. ಬೇಲ್ ಸಿಕ್ತಾ? ಹಲೋ ಹಲೋ, ಏನೋ ಬಾಲಂಗೆ ಬೇಲ್ ಸಿಕ್ತಂತ? ಹೂ ಕಣೋ, ಅವ್ನ್ ಪಕ್ಕಾ ಮದ್ವೆಗೆ ಬಂದಿರ್ತಾನೆ. ತುಂಬಾ ಡೇಂಜರು. ಈಗ್ಲೇ ಕೊಟ್ಟೆ ಮನೆಗೆ ಹೋಗೋಣ ಬಾ. ಮೊದ್ಲು ನೋಡಿ. ಮೊದ್ಲು ನೀನು ಆ ಕಾಶಿ ಯಾತ್ರೆ ನಡೀತಾ ಇರೋ ಜಾಗಕ್ಕೆ ಹೋಗು, ಇಲ್ಲ ಅಂದ್ರೆ ಕಾಶಿ ಯಾತ್ರೆ ನಡೆಯಲ್ಲ. ನಾನ್ ಹೋಗಲ್ಲ ಕಣ. ಅಮೂಲ್ ಬೇಬಿ ಸುಮ್ನೆ ಉರ್ಕೋತಾನೆ. ಅಯ್ಯೋ, ಇದು ಅಮೂಲ್ ಬೇಬಿದೆ ಮ್ಯಾಟ್ರು. ಇಲ್ಲ ಅಂದ್ರೆ ನೀನ್ ಹೋಗಿಲ್ಲ ಅಂತಂದ್ರೆ ಸಾಲ್ವೇ ಆಗಲ್ಲ. ಏನಾಯ್ತು ಅಂತ ಸರಿಯಾಗಿ ಹೇಳಿ. ಅಲ್ಲಿ ಅಮೂಲ್ ಬೇಬಿ ಕಾಶಿ ಯಾತ್ರೆಗೆ ಹೋಗಲ್ಲ ಅಂತ ಕೂತಿದ್ದೇನೆ. ಯಾರೆಷ್ಟು ಹೇಳಿದ್ರು ಕೇಳ್ತಿಲ್ಲ. ಅಕ್ಕನ್ ಮದ್ವೆ ಆಗೋ ಹುಡ್ಗ ಕಾಶಿಗೆ ಯಾಕೋ ಹೋಗ್ಬೇಕು? ಏನ್ ಸತ್ಯ ನೀನು ಅಮೂಲ್ ಬೇಬಿ ಮಾತಾಡ್ದಂಗೆ ಮಾತಾಡ್ತಿದ್ಯಾ? ಇದು ಶಾಸ್ತ್ರ, ಯಾರು ರಿಯಲ್ ಕಾಶಿಗೆ ಹೋಗಲ್ಲ. ಈ ಶಾಸ್ತ್ರ ಮುಗ್ದಿಲ್ಲ ಅಂದ್ರೆ ಮುಂದಿನ ಯಾವ ಶಾಸ್ತ್ರನೂ ಮಾಡಕ್ಕಾಗಲ್ಲ. ನೀನ್ ಹೋಗಿ ಏನಾದ್ರೂ ಮಾಡು ಸತ್ಯ.
ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ ಸತ್ಯ? ಮೊದ್ಲು ಹೋಗು. ಏ ಅಲ್ಲಿ ದೊಡ್ಡವರೆಲ್ಲ ಇದಾರಲ್ಲೋ, ಅವರೇ ಹ್ಯಾಂಡಲ್ ಮಾಡ್ಕೋತಾರ ಬಿಡು. ಅವ್ರ ಮಾತ್ ಕೇಳ್ತಿಲ್ಲ ಅಂತಾನೆ ಅಲ್ವಾ ಸತ್ಯ ನಿನ್ನ ಹತ್ರಕ್ ಬಂದಿರೋದು. ನೀನೊಬ್ಳಿಗೆ ಅವನ್ನ ಹ್ಯಾಂಡಲ್ ಮಾಡೋ ತಾಕತ್ತಿರೋದು. ನಾನ್ ಇವಾಗ ಅಲ್ಲಿಗೆ ಹೋದ್ರೆ ಅವ್ನ್ ಕಾಶಿ ಯಾತ್ರೆಗೆ ಹೋಗಲ್ಲ, ಸೀದಾ ಬೆಂಗಳೂರಿಗೆ ಹೋಗ್ತಾನೆ. ಬೇಡ ಕಣ್ರೋ, ಮೊದ್ಲೇ ಅವನಿಗೆ ನನ್ ಮುಖ ನೋಡಿದ್ರೆ ಆಗಲ್ಲ, ಇನ್ನ ನನ್ ಮಾತ್ ಕೇಳ್ತಾನ ಅವನು. ಚಾನ್ಸೇ ಇಲ್ಲ. ಇದ್ನ ಮಾಟ ಅಲ್ಲ, ಅವ್ರೇನ್ ಬೇಕಿದ್ರು ಮಾಡ್ಕೊಳ್ಳಿ. ಶಾಸ್ತ್ರನ ಅರ್ಧ ಕುಡ್ದಿರೋ ಅವ್ರ ಅಮ್ಮನೇ ಇರುವಾಗ ಇದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಕ್ ಆಗಲ್ಲ. ನೀನ್ ಕಾಶಿಗೆ ಹೋಗ್ತೀಯಾ, ನಾವ್ ತಡಿತೀವಿ, ಹೆಣ್ಣು ಕೊಡ್ತೀವಿ ಕಣಯ್ಯ ಅಂದ್ರೂ ಹೋಗಲ್ಲ ಅಂತೀಯಲ್ಲಪ್ಪ. ಹೋದ್ ಮದ್ವೆ ಏನೋ ನಿಂತೋಗ್ಬಿಡ್ತು. ಏ ಮದ್ವೆ ನಿನ್ಗೇನು ಇಷ್ಟ ಇಲ್ವಾ ಏನೋ? ಅಯ್ಯೋ ನಾನೆಲ್ಲ ಹಾಗೆ ಹೇಳ್ದೆ. ನಾನ್ ಮದ್ವೆ ಆಗ್ತೀನಿ, ಕಾಶಿಗೆ ಹೋಗಲ್ಲ ಅಂತ ಹೇಳ್ದೆ ಅಷ್ಟೇ. ನಿಮ್ಮ ಅಣ್ಣನ ನಿಂತ್ರನೆ ಲೂಸಾ? ನೀ ಸುಮ್ಮನೆ ಇರು ಅಣ್ಣ, ಹೋಗೋ ಹೇಳ್ತಿಲ್ವಾ ಅಲ್ಲಿ. ನೀವ್ ಎಲ್ರೂ ಸೇರ್ಕೊಂಡು ಕಾಶಿಗೆ ಹೋಗು ಹೋಗು ಅಂತ ಯಾಕಷ್ಟೊಂದು ಬಲವಂತ ಮಾಡ್ತಾ ಇದೀರಾ? ಇಷ್ಟ ಇಲ್ದೇ ಇರೋದನ್ನ ನಾನು ಖಂಡಿತವಾಗ್ಲೂ ಮಾಡಲ್ಲ. ಅಯ್ಯೋ ಅದು ಹಾಗೆಲ್ಲ ಅಂದ್ರೆ ಎಲ್ಲಾ ಶಾಸ್ತ್ರಗಳ ಹಿಂದೆನೂ ಒಂದ್ ಕಾರಣ ಇರುತ್ತೆ. ನೀವು ಹೀಗೆ ಲೇಟ್ ಮಾಡಿದ್ರೆ ಮುಹೂರ್ತಕ್ಕೆ ತಡ ಆಗುತ್ತೆ. ಮೊದಲು ಕಾಶಿ ಯಾತ್ರೆಗೆ ಹೊರಡಿ. ಎಲ್ಲರ ಮುಂದೆ ಅನ್ಸ್ಕೊಳ್ಳೋ ಹಾಗೆ ಮಾಡ್ತಿದ್ಯಲ್ಲೋ, ಹೊರಡೋ ಮೊದ್ಲು. ಸುಮ್ಮನೆ ಅವನ ಮೇಲೆ ಯಾಕೆ ಕೂಗಾಡ್ತೀಯ? ಸ್ವಲ್ಪ ಸಮಾಧಾನವಾಗಿ ಹೇಳು, ಕೇಳ್ತಾನೆ. ರೀ, ಸಮಾಧಾನದಿಂದನೇ ಹೇಳ್ದೆ ತಾನೆ, ನಮ್ಗೆ ಉಪದೇಶ ಕೊಡೋ ತರ ಮಾತಾಡ್ತಿದ್ದಾನೆ. ಚಿಕ್ಕ ಹುಡುಗನ ಅವನು. ಯಾಕೋ ಮಗನೇ ಇಷ್ಟೊಂದು ಹಠ ಮಾಡ್ತಾ ಇದೀಯಾ? ಯಾರು ಮಾಡದೇ ಇರೋಂತ ಕೆಲಸ ನೀನ್ ಮಾಡ್ತಿಲ್ಲ ಕಣೋ. ಹಾಗಂತ ಗುಂಪಲ್ಲಿ ಗೋವಿಂದ ಅನ್ಬಿಡ್ಲಾ? ಕಾರ್ತಿ, ಯಾಕೋ ಇಷ್ಟೊಂದು ಹಠ ಮಾಡ್ತಿದ್ಯಾ? ಇದು ಶಾಸ್ತ್ರ ಕಣೋ. ಇಲ್ಲ ಚಿಕ್ಕಿ, ನಾನ್ ಮಾತ್ರ ನನ್ ಮನ್ಸಿಗೆ ಒಪ್ಪದೆ ಶಾಸ್ತ್ರ ಮಾಡಲ್ಲ ಅಷ್ಟೇ. ಎಲ್ಲರ ಮುಂದೆ ಮಾನ ಕಳೀತಾ ಇದ್ಯಾ ನಮ್ದು. ಸತ್ಯ, ಗಂಡಿನ ಪಾದ ತೊಳಿತಾ ಇದ್ದೀನಿ, ಮರಿಬೇಡ. ಒತ್ಕಳೆ ಸತ್ಯ. ಹಾ, ಹೆಣ್ಣಿನ ತಂದೆ ತಾಯಿ ಇಬ್ರು ಪಾದ ತೊಳೆದಂತ ನೀರನ್ನ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೋಬೇಕು. ಇದನ್ನ ಹಾಕಳೆ. ಸತ್ಯ, ಇದನ್ನ ಮಾಡ್ಬಿಟ್ಟೆ ಕಣಮ್ಮ. ಅಮ್ಮ ಚಪ್ಪಲಿ ಕೊಡು, ಚಪ್ಪಲಿ ಕೊಡು. ಕೊಡು ಅರಿ ಅಂದ್ರೆ ಪಾದನ ಸ್ವಲ್ಪ ಕೆಳಗಡೆ ಇಟ್ಟು. ಚಪ್ಪಲಿ ನಾನೇ ಹಾಕ್ಬೇಕಾ? ಹಾಕು, ಪರವಾಗಿಲ್ಲ. ಹಾಂ, ಹಾಕ್ತೀನಮ್ಮ ಚಪ್ಪಲಿ ನಾನು.
ಹೌದಲ್ವಾ? ದೊಡ್ಡಪ್ಪ ಹೇಳೋದ್ರಲ್ಲೂ ಅರ್ಥ ಇದೆ. ನಾನೇ ಈ ಮದ್ವೆ ಓಡಾಟದಲ್ಲಿ ಅಕ್ಕನ್ ಮರ್ತೇ ಬಿಟ್ಟಿದ್ದೆ. ಅಕ್ಕ ರೆಡಿ ಆಗಿದ್ದಾಳ? ಅವಳನ್ನ ಯಾರು ರೆಡಿ ಮಾಡ್ತಿರೋದು? ದೊಡ್ಡಪ್ಪ ಹೇಳಿದ ತರ ತೊಂದ್ರೆ ಏನಿಲ್ಲ. ಹುಡುಗರು ಅವಳ ಸುತ್ತಮುತ್ತನೇ ಇದ್ದಾರೆ. ಆದ್ರೂ ಯಾವ್ದಕ್ಕೂ ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡೋದೇ ಒಳ್ಳೇದು. ಯಾರು ಇಲ್ವಲ್ಲ? ಆ ಹುಡುಗ ಇಲ್ಲೇ ತಾನೇ ಹೇಳಿದ್ದು. ಅಣ್ಣ, ಇಲ್ಲ ನನ್ನನ್ನು ಹುಡ್ಕೊಂಡು ಯಾರಾದ್ರೂ ಬಂದಿದ್ರಾ? ಅಂದ್ರೆ ಸತ್ಯನ ಯಾರಾದ್ರೂ ಕೇಳ್ಕೊಂಡ್ ಬಂದಿದ್ರಾ? ಇಲ್ಲ, ನನಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಅಲ್ಲೆಲ್ಲಾದ್ರೂ ಇರ್ಬೋದಾ ಅಂತ. ಯಾರಿಲ್ವಲ್ಲ ಇಲ್ಲಿ. ಅಣ್ಣ, ನೀವೇನಾದ್ರೂ ನನ್ನ ಕರೆದ್ರಾ? ಇಲ್ಲ. ಇಲ್ವಾ? ಈ ಹುಡುಗರು ಎಲ್ಲೋದ್ರು? ದಿವ್ಯಾಕನ್ ರೂಮ್ ಹೊರಗಡೆನೆ ಇರೋದಕ್ಕೆ ಹೇಳಿದ್ನಲ್ಲ. ಇಲ್ಲಿರೋದ್ ಬಿಟ್ಟು ಎಲ್ಲ ಹೋಗಿದಾರೆ ಇವರು? ಮೇಡಮ್, ಸತ್ಯೇಂದ್ರ ಯಾರು? ನಾನೇ. ನೀವ? ಹೌದು, ನಾನೇ ಸತ್ಯ. ಏನಾಗ್ಬೇಕಾಗಿತ್ತು? ಗೇಟ್ ಹತ್ರ ಯಾರೊಬ್ರು ಬಂದಿದ್ದಾರೆ ಮೇಡಮ್, ನಿಮ್ಮ ಹತ್ರ ಮುಖ್ಯ ವಿಷಯ ಮಾತಾಡ್ಬೇಕಂತೆ. ನನ್ನನ್ನ ನೀವ್ ಸರಿಯಾಗಿ ಕೇಳಿಸ್ಕೊಂಡ್ರಾ? ಸತ್ಯ ಅಂದ್ರೆ ನೀವೇ ತಾನೇ? ಆ ವ್ಯಕ್ತಿ ಕರೆದು ನಿಮ್ಮನ್ನೇ. ಸರಿ, ನೀವ್ ಕೆಲ್ಸ ನೋಡ್ಕೊಳ್ಳಿ. ಏನ್ ಹೇಳ್ತಿದ್ದೀರಾ ನೀವು? ತಮಾಷೆ ಮಾಡ್ಬೇಡಿ. ನನ್ನ ತಮ್ಮ ಹಸೆ ಮನೆ ಮೇಲೆ ಕೂತಿದ್ದಾನೆ. ತಮಾಷೆ ಮಾಡಕ್ ನನಗೇನ್ ತಲೆ ಕೆಟ್ಟಿಲ್ಲ. ನಿಮ್ಮಕ್ಕ ದಿವ್ಯ ಎಲ್ಲೂ ಕಾಣಿಸ್ತಿಲ್ಲ.
ನಿನ್ನೆ ಕೇಳ್ತಾ ಇರೋದು ಎಲ್ಲೇ ದಿವ್ಯಾ? ಏನ್ ಮಾಡ್ದೆ ದಿವ್ಯಂಗೆ? ಎಲ್ಲಿ ಅವಳು? ಸೀತಾ, ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊ. ಅಮ್ಮ ಸತ್ಯ, ದಿವ್ಯಾ ಎಲ್ಲಿದ್ದಾಳೆ ಗೊತ್ತೇನಮ್ಮ? ಹೇ ಸತ್ಯ, ಏನೇ ಇದೆಯಲ್ಲ ಕಿತಾಪತಿ? ದಿವ್ಯ ಇಲ್ಲಿ ಮದುವೆ ನಿಂತೋಗಿದೆ, ಅರ್ಥ ಆಗ್ತಿಲ್ವಾ ನಿನ್ಗೆ? ಹೋಗಿ ಕರ್ಕೊಂಬ ಅವಳನ್ನ. ಸತ್ಯ, ದಿವ್ಯ ಸಿಕ್ಕಿರ್ಲೇನೆ? ಮಾತಾಡೆ, ನಾಲ್ಗೆ ಬಿದ್ದು ಹೋಗಿದ್ಯಾ? ಒಂದ್ ನಿಮಿಷ ಎಲ್ರು ಸುಮ್ನಿರಿ. ನಮ್ಮ ಅಕ್ಕ ಎಲ್ಲಿ?
ನಿಮ್ಮಕ್ಕ ಕಾಣಿಸ್ತಾ ಇಲ್ಲ ಅಂತ ನಮ್ಮಕ್ಕನೇನ್ ಕೇಳ್ತಾ ಇದ್ಯಾ? ಏನೇ ನನ್ನ ಹತ್ರನೇ ಈ ತರ ಎಲ್ಲ ಮಾತಾಡ್ತಿದ್ಯಾ? ನೋಡಮ್ಮ ಹೇಗ್ ಮಾತಾಡ್ತಿದ್ದಾಳೆ ಅಂತ. ಇವ್ರಿಡೀ ಫ್ಯಾಮಿಲಿನೇ ಈ ತರ ಅಂತ ಅನ್ಸುತ್ತೆ. ಒಂದು ಚೂರು ಮಾನ ಮರ್ಯಾದೆ ಇಲ್ದೇ ಇರೋರು. ಇವ್ರಕ್ಕ ಕಾಣಿಸ್ತಿಲ್ಲ ಅಂತಂದ್ರೆ ಅದಕ್ಕೆ ನಾನೇ ಕಾರಣ ಅನ್ನೋ ತರ ಮಾತಾಡ್ತಿದ್ದಾರೆ. ನಾಚಿಕೆ ಆಗಲ್ವಾ ನಿನಗೆ? ಕಾರ್ತಿಕ್ ಹೇಳಿದ್ದೆ ಸರಿ, ಮದ್ವೆ ನಿಲ್ಸಕ್ಕೆ ಅಂತ ನೀನೇ ಇಷ್ಟೆಲ್ಲ ಪ್ಲಾನ್ ಮಾಡಿರ್ತೀಯ. ಅದನ್ನ ನಿನ್ನ ತಲೆಗೆ ಬರಬಾರ್ದು ಅಂತ ನನ್ನ ತಲೆ ಕಟ್ಟಕ್ ನೋಡ್ತಿದ್ಯಾ? ಏನು ಎಲ್ಲದಕ್ಕೂ ನಾನ್ ಕಾರಣನ? ನಿನ್ನ ದಿವ್ಯಕ್ಕನ್ ಮದ್ವೆ ಮಾಡ್ಬೇಕು ಅಂತ ಹಗಲು ರಾತ್ರಿ ಓಡಾಡ್ತಾ ಇದ್ದೀನಿ. ನಾನ್ ಯಾಕಿಂತ ಕೆಲ್ಸ ಮಾಡ್ಲಿ? ಹಾಗ್ ಮಾಡೋದೇ ಆಗಿದ್ದಿದ್ರೆ ಮದುವೆ ಮಂಟಪದವರೆಗೂ ಬರ್ತಾನೆ ಇರ್ಲಿಲ್ಲ. ಇಷ್ಟೊತ್ತು ಅಕ್ಕ ನಿಮ್ ಜೊತೆನೆ ಇದ್ಲು. ರಮ್ಯಾ, ಇವರೇ ತಾನೇ ಅಕ್ಕನ್ನ ರೂಮಿಂದ ಕರ್ಕೊಂಡು ಹೋಗಿದ್ದು? ಹೌದು. ಇದ್ದು ಪಾಯಿಂಟ್. ಆ ರೂಮಲ್ಲಿ ಲೈಟ್ ಸರಿ ಇಲ್ಲ, ಬ್ಯೂಟಿಷಿಯನ್ ಇನ್ನೊಂದು ರೂಮಲ್ಲಿ ಇದ್ದಾರೆ ಅಂತ ದಿವ್ಯಕ್ಕನ್ನ ಒಂದ್ ರೂಮಿಂದ ಇನ್ನೊಂದು ರೂಮಿಗೆ ಕರ್ಕೊಂಡು ಹೋಗಿ ನೀನು. ಅದಕ್ಕೆ ನಿನಗೆ ಕೇಳ್ತಾ ಇದ್ದೀನಿ, ಎಲ್ಲಿ ದಿವ್ಯಕ್ಕ? ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸತ್ಯ. ಅಕ್ಕ ಎಲ್ಲಿದ್ದಾಳೆ ಅಂತ ನಿಮಗ್ ಮಾತ್ರ ಗೊತ್ತಿರೋದಕ್ ಸಾಧ್ಯ. ಅಕ್ಕ ಹೋಗಿ ಎಷ್ಟೊತ್ತಾಯ್ತು? ಅದನ್ನಾದ್ರೂ ಹೇಳಿ ಪುಣ್ಯ ಕಟ್ಕೊಳ್ಳಿ. ಒಮ್ಮೆ ಮಂಟಪಕ್ಕೆ ಹೋದ್ಮೇಲೆ ಮದುವೆ ಆಗದೆ ಅಲ್ಲಿಂದ ಇಳಿಬಾರ್ದು. ನೀವು ಬಂದಿದ್ದು ಕತ್ಲಲ್ಲಿ ಬೆಳಕು ಬಂದಾಗಾಯ್ತು ಗುರುಗಳೇ. ಇಲ್ಲಿ ನೋಡಿ ನಮ್ಮ ಪರಿಸ್ಥಿತಿ ಹೇಗಾಗಿದೆ. ಮದುವೆ ಮಂಟಪದಲ್ಲಿ, ಮದುವೆ ಮನೆಯಲ್ಲಿ ತುಂಬಿ ತುಳುಕ್ತಿದ್ದ ಜನ ಯಾರೂ ಇಲ್ದಾಗಿದೆ. ಜಂಟಿ ಆಗಬೇಕಾಗಿದ್ದ ನನ್ನ ಮಗ ಒಂಟಿಯಾಗಿ ಹಸೆ ಮನೆ ಮೇಲೆ ಕೂತಿದ್ದಾನೆ. ಇದಕ್ಕೆ ನೀವೇ ಒಂದು ದಾರಿ ತೋರಿಸ್ಕೊಡ್ಬೇಕು. ಯಾವುದು ಕಾಕತಾಳೀಯವಲ್ಲ ರಾಯ್ರೆ, ಎಲ್ಲವೂ ಪೂರ್ವನಿಯೋಜಿತವೇ.
ನಿಮ್ಮ ಮಾತು ಅರ್ಥವಾಗ್ತಿಲ್ಲ ಗುರುಗಳೇ. ನಮ್ಮೇಲೆ ಸೇಡ್ ತೀರ್ಸ್ಕೊಂಡಿದ್ದಾಳೆ. ಅವ್ರ ಬುದ್ಧಿ ಮತ್ತೊಂದ್ಸಲ ಗೊತ್ತಾಯ್ತಲ್ಲ, ಅದಕ್ಕೆ ನಾನ್ ನಿನಗೆ ಸಮಾಧಾನವಾಗಿರು, ಟೆನ್ಷನ್ ತಗೋಬೇಡ ಅಂತ ಹೇಳಿದ್ದು. ನಾವ್ ಆ ತಿರ್ಬೋಕಿಗಳ ಜೊತೆ ಸಂಬಂಧ ಬೆಳ್ಸಕ್ ಹೋಗಿದ್ದೆ ದೊಡ್ಡ ತಪ್ಪು. ಅಂತವ್ರ ಜೊತೆ ಸಂಬಂಧ ತಪ್ಪಿದ್ದು ನಮ್ ಅದೃಷ್ಟ ಅನ್ಕೋ. ಹೌದೌದು, ಮದುವೆ ಆಗಿದ್ರೆ ಲೈಫ್ ಲಾಂಗ್ ಇದನ್ನೇ ಅನುಭವಿಸ್ಬೇಕಾಗ್ತಿತ್ತು. ಅಮ್ಮ, ನಮ್ಗಿನ್ನೂ ಅವಕಾಶ ಇದೆ. ಅಟ್ ಎನಿ ಕಾಸ್ಟ್ ನಾವು ಕಾರ್ತಿಕ್ನ ಮದ್ವೆ ಮಾಡ್ಸೇ ಮನೆಗೆ ಕರ್ಕೊಂಡು ಹೋಗ್ಬೇಕು. ಆಗ ಮರ್ಯಾದೆನೂ ಹೋಗಲ್ಲ, ನಮ್ ಘನತೆನೂ ಉಳಿಯುತ್ತೆ. ಏನೇ ಮಾತಾಡ್ತಿದ್ಯಾ ನೀನು? ಏನ್ ಮಾತಾಡ್ತಿದ್ಯಾ? ಮದ್ವೆ ಹೆಣ್ಣಿಲ್ಲ ಅಂದ್ರೆ ಕಾರ್ತಿಕ್ ಹೇಗೆ ಮದ್ವೆ ಮಾಡಿಸ್ತೀಯಾ? ಏನಮ್ಮ ನೀನು ಒಂಚೂರು ಯೋಚನೆ ಮಾಡದೆ ಮಾತಾಡ್ತಿದ್ಯಲ್ಲ. ಊರಿಗೆಲ್ಲ ಒಬ್ಳೆ ಪದ್ಮಾವತಿನಾ? ಪ್ರಪಂಚದಲ್ಲಿ ದಿವ್ಯನ್ ಬಿಟ್ಟು ಬೇರೆ ಹುಡುಗಿರೇ ಇಲ್ವಾ? ಬೇರೆ ಯಾರಿದ್ದಾರೆ? ನಮ್ ನಿಶಾಮ. ಅಲ್ವೇ, ಮದುಮಗಳು ಓಡೋಗ್ಬಿಟ್ಟವಳೆ, ಮದುವೆ ನಿಂತೋಗೈತೆ. ಆದ್ರೂ ಈ ನೆಂಟ್ರೆಸ್ಟು ಹೆಂಗ್ ಜುಮ್ ಅಂತ ಕೂತ್ಕೊಂಡ್ಬಿಟ್ಟವ್ ನೋಡು. ಮೋಸ್ಟ್ಲಿ ಒಳ್ಳೆ ಕಾಣಿಕೆ ಹುಡುಗರೆ ಊಟ ಸಿಗುತ್ತೆ ಅಂತ ಕಾಯ್ತಾವೆ, ಮಾನ ಮರ್ಯಾದಿಲ್ದವು. ನಿಮಗೆ ಯಾಕ್ರೆ? ಅವ್ರ ಇಷ್ಟ ಬಂದಂಗ ಅವ್ರು ಮಾಡ್ಕೊಳ್ಳಿ, ನಿಮ್ದು ನೀವು ನೋಡ್ಕೊಳ್ಳಿ. ಹೇಳ್ತೀನಿ ಕೇಳೋ, ಈಗ ನಾನೇ ಹೋಗ್ಬಿಟ್ಟು ಮೈಕ್ಲ ಅನೌನ್ಸ್ ಮಾಡ್ಬಿಡ್ತೀನಿ, ಮದುವೆ ನಡೀತಿಲ್ಲ, ಊಟ ತಿಂಡಿ ಏನು ಸಿಗಲ್ಲ, ನಡ್ರಿ ಅಂತ. ಯಾಕ್ರಿ? ನಿಮಗ್ ಮದ್ವೆ ನಡೆಯೋದು ಇಷ್ಟ ಇಲ್ವಾ? ಮದ್ವೆ ಮುಗ್ದೋಯ್ತಾ? ಮದುವೆ ನಡಿ ಹುಡುಗಿಯಲ್ಲಿದ್ದಾಳೆ, ಇನ್ನೆಲ್ಲೇ ಮದುವೆ? ಇನ್ಯಾವ ಮದ್ವೆನಾ? ಸರಿ ಬಿಡಿ, ಮದ್ವೆ ನಡಿಲಿಲ್ಲ ಅಂದ್ರೆ ಮನೆ ಬರ್ಕೊಡಲ್ಲ ಅಂತ ಸತ್ಯ ಹೇಳಿದಾಳೆ, ಅದನ್ನೆನ್ಪಿರ್ಲಿ. ಕೊಡಲ್ಲ ಅಂತ ಅಷ್ಟ ಬಿಡ್ಬಿಡ್ತೀನ? ಇದನ್ನ ಒಂದು ದೊಡ್ಡ ಆಟ ಅನ್ಕೊಂಡ್ಬಿಟ್ಟವಳೆ. ಇನ್ನೂ ನನ್ನ ಬಗ್ಗೆ ಗೊತ್ತಿಲ್ಲ ಅವಳಿಗೆ, ನಾನೇನ್ ತಮಾಷೆಗೆ ಸುಮ್ಮನೆ ಬಿಡೋದಿಲ್ಲ. ಅಲ್ಲ ಕಣೆ, ನಾನು ದಿವ್ಯಾಗೆ ಮದುವೆ ಮಾಡ್ಕೊಡ್ಬೇಕು, ದಾರಿ ಹೇಳ್ಕೊಡ್ಬೇಕು ಅಂತ ಕಾಯ್ತಾ ಇರ್ಲಿಲ್ವ? ನಾನು ಕಾಯ್ತಿದ್ದ ಇಲ್ವಾ? ಅದೇನೋ ನಿಜಾನೇ. ದಿವ್ಯಾನೇ ಇಲ್ಲ ಅಂದ್ಮೇಲೆ ನಾನೇನ್ ಮಾಡ್ಲಿ? ಅದ್ ನನ್ ತಪ್ಪ? ಸರಿನೋ ತಪ್ಪೋ, ಆದ್ರೆ ಮದ್ವೆ ನಡೀತಿಲ್ಲ ಅನ್ನೋದೇ ಸತ್ಯ ಅಲ್ವಾ? ಅದಕ್ಕೆ ಹೇಳಿದ್ದು ನಿಮ್ಗೆ ಮನೆ ಬರ್ಕೊಡಲ್ಲ ಅಂತ. ನಾನು ಇದಕ್ಕೆಲ್ಲ ಒಪ್ಪಲ್ಲ. ಎರಡೆರಡು ಸಲ ಹಿಂಗೆ ಮೋಸ ಮಾಡ್ಬಿಟ್ರೆ ನಾನು ಒಪ್ಕೊಬಿಡ್ತೀನ? ನೋಡೋ, ಮುಲಾಜಿಲ್ಲ, ಮನೆ ನನ್ನ ಹೆಸರಿಗೆ ಆಗ್ಬೇಕು ಅಷ್ಟೇ. ನಾನು ಬಿಡೋದಿಲ್ಲ, ಮನೆ ನನ್ನ ಹೆಸರಿಗೆ ಬರ್ಸ್ಕೊಂತೀನಿ. ಈಗಲೇ ಹೋಗಿ ಮಾತಾಡ್ತೀನಿ ಇರೋ. ಹೌದಮ್ಮ, ನಿಶಾ ಕಾರ್ತಿಕ್ ಮೇಲೆ ಜೀವನೇ ಇಟ್ಕೊಂಡಿದ್ದಾಳೆ. ಜೊತೆಗೆ ಕಾರ್ತಿಕ್ ಮದ್ವೆ ಎರಡೆರಡು ಸಲ ನಿಂತೋದ್ಮೇಲೆ ಅವನಿಗೆ ಯಾರು ಹೆಣ್ ಕೊಡ್ತಾರೆ ಹೇಳು? ಒಂದ್ ವೇಳೆ ಯಾರೋ ನಮ್ ಕಾರ್ತಿಕ್ ಸಿಕ್ಕಿದ್ಲು ಅಂತಾನೆ ಅನ್ಕೋ, ಅವಳು ನಮ್ ಮನೆಗ್ ಹೊಂದ್ಕೋತಾಳೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಆದ್ರೆ ನಿಶಾ ನಮ್ಮನೆ ಹುಡುಗಿ, ನಮ್ಮನೆ ಶಾಸ್ತ್ರ ಸಂಪ್ರದಾಯದ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾಳೆ ಮಾ. ನಮ್ಮನೆ ಮನೆತನದ ಬಗ್ಗೆ ತುಂಬಾ ಗೌರವನೂ ಇದೆ. ಅವಳನ್ನ ನಮ್ಮ ಮನೆಗೆ ತಂದ್ಕೊಳ್ಳೋದು ತುಂಬಾ ಒಳ್ಳೇದು.
ಇವತ್ತಿನ ಹುಡುಗರಲ್ವಾ ನೀವು? ಏನ್ರ ಇದೆಲ್ಲ ನಿಮ್ಮ ಅವತಾರ? ಇದೇನಿದು ಹೂವು ಹಣ್ಣು ಎಲ್ಲ? ನೀವು ನೋಡಕ್ಕೆ ಅಂತಾನೆ ಬಂದ್ವಿ ಸರ್. ನನ್ನನ್ನ? ಏನು? ನಿಮ್ಮ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು ಸರ್. ಏನು ಹೇಳಪ್ಪ? ಸರ್ ನೀವು ಇದನ್ನ ತಗೊಬೇಕು. ನನಗೆ ಯಾಕ್ರೋ ಇದನ್ನೆಲ್ಲ ಕೊಡ್ತಾ ಇದ್ದೀರಾ? ಅದು ಸರ್ ನಿಮ್ಮ ಹತ್ರ ಒಂದು ಬೇಡಿಕೆ ತಂದಿದ್ದೀವಿ, ಅದಕ್ಕೆ ದಯವಿಟ್ಟು ನೀವು ಒಪ್ಕೊಳ್ಳೇಬೇಕು. ನಾವು ಚಿಕ್ಕ ಹುಡುಗರು ಬಾಯಲ್ಲಿ ದೊಡ್ಡ ಮಾಡಿ ಬರ್ತಿದೆ ಅಂತ ತಪ್ಪು ತಿಳ್ಕೊಂಬೇಡಿ, ಕೋಪ ಮಾಡ್ಕೊಂಬೇಡಿ ಸರ್. ಅಯ್ಯೋ ಅದು ಏನು ಅಂತ ಹೇಳ್ರಯ್ಯ. ಅದು ದಿವ್ಯಾಕ ಕಾಣಿಸ್ತಾ ಇಲ್ಲ, ವಾಪಸ್ ಬರ್ತಾಳೆ ಅಂತಾನೂ ಅನ್ನಿಸ್ತಾ ಇಲ್ಲ. ಮದುವೆ ಬೇರೆ ನಿಂತೋಗೋ ಪರಿಸ್ಥಿತಿಗೆ ಬಂದಿದೆ ಅಲ್ವಾ ಸರ್? ಇಷ್ಟೆಲ್ಲ ಅರೇಂಜ್ಮೆಂಟ್ ಆಗಿದೆ ಸರ್. ಇದು 2ನೇ ಸಲ ಕಾರ್ತಿಕ್ ಮದ್ವೆ ಅರೇಂಜ್ಮೆಂಟ್ ಮಾಡಿರೋದು. ಈಗಲೂ ಮದ್ವೆ ನಿಂತ್ರೆ ಏನ್ ಚೆನ್ನಾಗಿರುತ್ತೆ ಅಲ್ವಾ ಸರ್? ಮದ್ವೆ ನಿಂತೋಯ್ತು ಅಂದ್ರೆ ನಿಮ್ಗೂ ಕೆಟ್ಟ ಹೆಸರು ಸರ್. ಅದೇನು ಹೇಳಬೇಕು ಅಂತಿದ್ರು ಹೇಳ್ರಯ್ಯ. ಕೊಂಕಣ ಸುತ್ತಿ ಮೈಲಾರಕ್ಕೆ ಬರಬೇಡಿ, ಹೇಳ್ರಿ. ನೀವು ದೊಡ್ಡವರು, ನೀವು ದೊಡ್ಡ ಮನ್ಸು ಮಾಡಿ ಕಾರ್ತಿಕ್ ಸರ್ಗೆ ಇದೇ ಮುಹೂರ್ತದಲ್ಲಿ ಮದುವೆ ಮಾಡ್ಬೋದಲ್ವಾ ಸರ್? ಮದ್ವೆ ಮಾಡಕ್ ಹುಡುಗಿ ಬೇಕು. ಹುಡುಗಿ ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ ಸರ್? ಸತ್ತಿಂಗಿಂತ ಒಳ್ಳೆ ಹುಡುಗಿ ಬೇಕಾ ಸರ್? ಸತ್ತಿ ಜೊತೆ ನಿನ್ ಮಗನ ಮದುವೆ ಮಾಡ್ಬಿಡಿ. ಈಗೇನೇನೋ ಮಾತಾಡಿ ಯಾಕಮ್ಮ ನಿಮ್ ಮನ್ಸನ್ ಮತ್ತೆ ನೋಯಿಸ್ಕೊತಿದ್ದೀರಾ? ಬಿಟ್ಬಿಡಿ ಇದನ್ನೆಲ್ಲ. ಇಲ್ಲ ಕಡೆ, ನಮ್ಗೆ ಶಿಕ್ಷೆ ಆಗ್ಬೇಕಾಗಿದ್ದೆ. ಒಬ್ಬ ಮಗಳು ಬಾಳ್ ಬೆಳಕಾಗ್ಲಿ ಅಂತ ಇನ್ನೊಬ್ಬ ಮಗಳು ಬಾಳ್ನ ಕತ್ಲಕ್ ದುಡಿದ್ವಲ್ಲ, ಇದಕ್ಕಿಂತ ಶಿಕ್ಷೆ ಇನ್ನೇನೇ ಬೇಕು? ಅದಕ್ಕೆ ಸರಿಯಾಗಿ ಅವಳು ನಮ್ ಬಾಳ್ನ ಕತ್ಲಲ್ಲಿ ದುಡಿ ಬೋಡ್ ಹೋದ್ಲಲ್ಲ ಅವಳು. ಅತ್ತೆ, ನೀವ್ ಹೇಳಿ ಸರಿ ಅತ್ತೆ. ಭಗವಂತನ ದಾರಿಲಿ ನಾವ್ ಹೋಗ್ಬೇಕು. ಭಗವಂತನ್ನೇ ನಮ್ ದಾರಿಗೆ ಹೇಳ್ಕೊತೀವಿ ಅಂದ್ರೆ ಅದ್ಯಾವತ್ತೂ ಕೂಡಿ ಬರಲ್ಲ. ಅಲ್ಲ, ನೀವಿಬ್ರು ಏನ್ ಮಾತಾಡ್ತಿದ್ದೀರಾ? ನನ್ಗೊಂಚೂರು ಅರ್ಥ ಆಗ್ತಿಲ್ಲ. ಆ ವಿಷಯ ಬಿಡು ಸತ್ಯ. ಅತ್ತೆ, ನಾವಿಲ್ಲಿ ನಿದ್ದು ಪ್ರಯೋಜನ ಇಲ್ಲ. ಬೀಗರು ಬರೋದಕ್ಕಿಂತ ಮುಂಚೆ ನಾವಿಲ್ಲಿಂದ ಹೊರಟ್ಬಿಡೋಣ. ಕಣ್ಣು ತಪ್ಪಿಸಿ ಹೋಗ್ಬೇಕು ಅಂತಿದ್ದೀರಾ?